ಈ ವಿಡಿಯೋದಾಗ ನಾವು ಆಪ್ಷನ್ ಟ್ರೇಡಿಂಗ್ ರಿಸ್ಕಿ ಎದಕ್ಕೆ ಅನ್ನೋದನ್ನ ನೋಡೋಣ. ಸೊ ಐ ಆಮ್ ಟೇಕಿಂಗ್ ಸೆನ್ಸೆಕ್ಸ್ ಆಪ್ಷನ್ ವಿಚ್ ಇಸ್ 74,200. ಸೊ ಈಗ ನೋಡ್ಬೋದು ಮಾರ್ಕೆಟ್ ಕರೆಂಟ್ಲಿ ರನ್ನಿಂಗ್ at 74,100 ಚೇಂಜ್. ಸಿಮಿಲರ್ಲಿ ಪ್ರೈಸು ನೀವು ನೋಡ್ಬೋದು ಇಲ್ಲಿ ಈ ರೇಂಜ್ದಾಗ ಅದ ಈಗ. ಸೊ 4th of March ಮಾರ್ಕೆಟ್ 72,675 ಇತ್ತು. ಅಲ್ಲಿಂದ ಇವತ್ತಿನ ದಿನದವರೆಗೂ 10ನೇ ತಾರೀಕಿನವರೆಗೂ ಅಂದ್ರೆ 74,100 ಬಂದದ. ಸಿಮಿಲರ್ಲಿ 4th of Marchಗೆ 74,200 ಪ್ರೈಸ್ ಕಾಲ್ ಪ್ರೈಸ್ ನೀವು ನೋಡ್ಬೋದಾ, ಎಲ್ಲಿಗಿತ್ತು 100 ರೂಪಾಯಿ, 109, 105 ರೂಪಾಯಿದಾಗಿತ್ತು. ಅಲ್ಲಿಂದ ಮ್ಯಾಲೆ ಹೋಗಿ ಇವತ್ತಿಗೆ ಅದು ಎಲ್ಲಿಗೆ ಬಂದದಂದ್ರೆ ಈಗ ಸದ್ಯಕ್ಕೆ ಎಷ್ಟು 189 ರೂಪಾಯಿ, 190, 190 ಫಸ್ಟ್ ಟ್ರೇಡ್ ಆಗ್ಲಿಕ್ಕೆ. ಇಲ್ಲಿಂದ ಇಲ್ಲಿವರೆಗೂ ನೀವು ಮಾರ್ಕೆಟ್ ಒಂದು ರೇಂಜ್ ನೀವು ಲೆಕ್ಕ ಹಾಕಿದ್ರೆ 74,100 ಮೈನಸ್ 72,700 ಎಷ್ಟು 1,400 ಪಾಯಿಂಟ್ಸ್ ಪ್ಲಸ್ ನಾಗದ, ವಿಚ್ ಆಸ್ ಅಪ್ ಟ್ರೆಂಡ್. 1,400 ಪಾಯಿಂಟ್ ಅಪ್ ಟ್ರೆಂಡ್ ನಾಗದ. ಇಲ್ಲಿ ನೋಡ್ರಿ 109ರಿಂದ ಹಿಡಿದ ಈ ಕರೆಂಟ್ ವ್ಯಾಲ್ಯೂ ಇರೋದು 200. ಸೊ ಅಪ್ರಾಕ್ಸಿಮೇಟ್ಲಿ 100 ಪಾಯಿಂಟ್ಸ್. ಸೊ ಇಲ್ಲಿಂದ ಇಲ್ಲಿಗೆ 1,400 ಪಾಯಿಂಟ್ ಡಿಫ್ರೆನ್ಸ್ ಅದ, ಇಲ್ಲಿಂದ ಇಲ್ಲಿಗೆ 100. ಸೊ ದಿಸ್ ಈಸ್ ದ ರೀಸನ್ ವೈ ಆಪ್ಷನ್ ಟ್ರೇಡಿಂಗ್ ಈಸ್ ಹೆವಿ ರಿಸ್ಕಿ. ನೀವು ನೋಡ್ಬೋದು ಪಾಯಿಂಟ್ಸ್ ಮೇಲೆ ಹೋಗದ, ಮಾರ್ಕೆಟ್ ಮೇಲೆ ಸಸ್ಟೈನ್ ಆಗ್ಯದ 1,400 ಪಾಯಿಂಟ್. ಬಟ್ ಇಲ್ಲಿ ನೋಡ್ರಿ ಮೇಲೆ ಹೋಯ್ತು 100ರಿಂದ 600ವರೆಗೂ ಹೋಯ್ತು, ಬಟ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಸಸ್ಟೈನ್ ಆಗಿಲ್ಲ ಬಿಕಾಸ್ ಆಫ್ ದಿ ಪ್ರೈಸ್ ಡಿಕೆ, ಟೈಮ್ ಡಿಕೆ, ಥೀಟಾ ಡಿಕೆ ಅಂತೆಲ್ಲ ಏನೇನು ಹೊಸಬರಿ ಅದಾವ. ಸೊ ಬಿಕಾಸ್ ಆಫ್ ದಟ್, ಸೊ ದಿಸ್ ಇಸ್ ದ ರೀಸನ್ ನೀವು ಆಪ್ಷನ್ ಟ್ರೇಡಿಂಗ್ ಅವಾಯ್ಡ್ ಮಾಡಬೇಕು ಅಥವಾ ಟ್ರೇಡ್ ಇನ್ ಆಪ್ಷನ್ ಟ್ರೇಡಿಂಗ್ ವೆರಿ ಕೇರ್ಫುಲಿ.